ಇದಕ್ಕೆ ಅಭಿಮಾನ ಎನ್ನಬೇಕು, ಅಂಧಾಭಿಮಾನ ಅನ್ನಬೇಕು. ದರ್ಶನ್ಗಿರೋ ಕೋಟಿ ಕೋಟಿ ಅಭಿಮಾನಿಗಳು ದಾಸ ಜೈಲು ಸೇರಿದ್ದನ್ನ ಸಹಿಸಿಕೊಳ್ಳೋದಕ್ಕಾಗ್ತಿಲ್ಲ. ಹೀಗಾಗಿ ದರ್ಶನ್ ಮೇಲಿನ ಅಭಿಮಾನವನ್ನ ಹಲವು ರೀತಿಯಲ್ಲಿ ಪ್ರದರ್ಶಿಸ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ ದರ್ಶನ್ ಕೈದಿ ನಂಬರೇ ಈಗ ಎಲ್ಲೆಲ್ಲೂ ಟ್ರೆಂಡ್ ಆಗಿದೆ. ಅಪರಾಧಿಗಳಿಗೆ ಹಾಕೋ ಕೋಳವೇ ಎಲ್ಲೆಲ್ಲೂ ರಾರಾಜಿಸ್ತಾ ಇದೆ. ತಮ್ಮ ನೆಚ್ಚಿನ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದನ್ನು ಅವರ ಅಭಿಮಾನಿಗಳಿಗೆ ಸಹಿಸೋಕೆ ಆಗ್ತಿಲ್ಲ. ಇದೆಷ್ಟರ ಮಟ್ಟಿಗೆ ಅಂದ್ರೆ ದಾಸನ ದರ್ಶನಕ್ಕಾಗಿ ನಿತ್ಯ ಹಲವಾರು ಅಭಿಮಾನಿಗಳು ಜೈಲಿಗೆ ಎಡತಾಕುತ್ತಿದ್ದಾರೆ. ಆದ್ರೆ ನೋಡಲು ಅವಕಾಶ ಸಿಗದೆ ನಿರಾಸೆಯಿಂದ ವಾಪಸ್ಸಾಗ್ತಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಸೇರಿದ್ರು ದಾಸನ ಅಭಿಮಾನಿಗಳ ಅಭಿಮಾನ ಕಡಿಮೆಯಾಗಿಲ್ಲ. ಡಿ ಬಾಸ್ ಆಯ್ತು, ಈಗ ದರ್ಶನ್ ಖೈದಿ ನಂಬರ್ ಟ್ರೆಂಡ್. ಖೈದಿ ನಂಬರ್ 6106ಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್. ಎಲ್ಲಿ ನೋಡಿದ್ರು ಡಿ ಬಾಸ್, ಖೈದಿ ನಂಬರ್ 6106 ಸ್ಟಿಕ್ಕರ್ಗಳದ್ದೇ ಕಾರುಬಾರು. ಬೈಕ್, ಆಟೋ, ಕಾರು ಸೇರಿದಂತೆ ಹಲವು ವಾಹನಗಳ ಮೇಲೆ ದರ್ಶನ್ ಅಭಿಮಾನಿಗಳು ದರ್ಶನ್ಗೆ ಕೊಟ್ಟಿರುವ ಖೈದಿ ನಂಬರ್ ಅನ್ನೇ ಸ್ಟಿಕ್ಕರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಷ್ಟೇ ಏಕೆ, ಮೊಬೈಲ್ ಮೇಲೂ ಖೈದಿ ನಂಬರ್ ಸ್ಟಿಕ್ಕರ್ ರಾರಾಜಿಸ್ತಿವೆ. ಸಾಮಾಜಿಕ ಜಾಲತಾಣದಲ್ಲಿ ಸದ್ಯ ಇದೇ ಟ್ರೆಂಡ್ ಆಗೋಗಿದೆ. ಹೀಗಾಗಿ ಖೈದಿ ನಂಬರ್ 6106 ಸ್ಟಿಕ್ಕರ್ಗಳಿಗೆ ಫುಲ್ ಡಿಮ್ಯಾಂಡ್ ಶುರುವಾಗಿದೆ. ತಮ್ಮ ಅಪ್ಪ ಅಮ್ಮನ ಹೆಸರನ್ನು ಹಾಕಿಸಿಕೊಳ್ಳದವರು ಈಗ ಕೊಲೆ ಆರೋಪಿ ದರ್ಶನ್ ಖೈದಿ ನಂಬರ್ ಅನ್ನ ಹಾಕೊಳ್ತಿದ್ದಾರೆ. ಅಭಿಮಾನಿಗಳಿಗೆ ವಿಶೇಷ ಮನವಿ ಮಾಡಿಕೊಂಡ ದರ್ಶನ್. ಇನ್ನು ಅಭಿಮಾನಿಗಳಿಗೆ ಜೈಲಿನಿಂದಲೇ ದರ್ಶನ್ ಮನವಿ ಮಾಡಿಕೊಂಡಿದ್ದಾರೆ. ಜೈಲಿನ ನಿಯಮಗಳ ಪ್ರಕಾರ ಅಭಿಮಾನಿಗಳ ಭೇಟಿ ಅಸಾಧ್ಯ. ಜೈಲಿನ ಬಳಿ ನನ್ನ ಭೇಟಿಗೆ ಬಂದು ನೀವು ಕಾಯುವುದು, ಅವಕಾಶ ಸಿಗದೆ ನಿರಾಸೆಯಿಂದ ವಾಪಸ್ ಹೋಗುವುದು ಬೇಡ. ಹಾಗಾಗಿ ಅಭಿಮಾನಿಗಳು ಜೈಲಿನ ಬಳಿ ಬರಬೇಡಿ ಎಂದು ಜೈಲಾಧಿಕಾರಿಗಳ ಮೂಲಕ ಅಭಿಮಾನಿಗಳಿಗೆ ಮನವಿ ಮಾಡಿದ್ದಾರೆ. ಶೀಘ್ರ ಹೊರಬರಲಿ, ದರ್ಶನ್ಗಾಗಿ ಸುಮಲತಾ ಆಪ್ತನಿಂದ ಪೂಜೆ. ಇನ್ನು ದರ್ಶನ್ಗೆ ಕಾನೂನಾತ್ಮಕ ಗೆಲುವು ಸಿಗಲಿ ಅಂತ ಮಂಡ್ಯದ ಶಕ್ತಿ ದೇವತೆ ಕಾಳಿಕಾಂಬ ದೇಗುಲದಲ್ಲಿ ವಿಶೇಷ ಪೂಜೆ ನಡೆಸಲಾಗಿದೆ. ಸುಮಲತಾ ಅತ್ಯಾಪ್ತ ಹಾಗೂ ಅಂಬರೀಶ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಸೋಮಶೇಖರ್ ನೇತೃತ್ವದಲ್ಲಿ ದರ್ಶನ್ ಅಭಿಮಾನಿಗಳು ದರ್ಶನ್ಗೆ ಕಾನೂನಾತ್ಮಕ ಗೆಲುವು ಸಿಗಲಿ, ಹಾಗೆ ಜೈಲಿನಿಂದ ಶೀಘ್ರ ಹೊರಬರಲಿ ಎಂದು ದೇವರ ಬಳಿ ದರ್ಶನ್ ಭಾವಚಿತ್ರವಿಟ್ಟು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. 7ನೇ ದಿನಕ್ಕೆ ಕಾಲಿಟ್ಟ ನಟ ದರ್ಶನ್ ಸೆರೆವಾಸ. ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ದರ್ಶನ್ ಸೆರೆವಾಸ 7ನೇ ದಿನಕ್ಕೆ ಕಾಲಿಟ್ಟಿದೆ. ಇಷ್ಟು ದಿನ ಗುಂಡು ತುಂಡು ಅಂತಿದ್ದ ದಾಸ ಈಗ ಜೈಲಿನಲ್ಲಿ ಮುದ್ದೆ, ಅನ್ನ, ಸಾಂಬಾರ್, ಚಪಾತಿ ಮತ್ತು ಮಜ್ಜಿಗೆ ಸವಿಯುತ್ತಿದ್ದಾರೆ. ಬೇಜಾರಿನಿಂದ ತಡವಾಗಿ ನಿದ್ರೆ ಮಾಡಿದ್ದಾರೆ. ಮುಂಜಾನೆ 6 ಗಂಟೆ ಸುಮಾರಿಗೆ ಎದ್ದು ಎಂದಿನಂತೆ ಬಿಸಿನೀರು ಕುಡಿದಿದ್ದಾರೆ. ಬಳಿಕ ಕೆಲ ಹೊತ್ತು ಕೊಠಡಿಯಲ್ಲಿ ವಾಕಿಂಗ್ ಮಾಡಿದ್ದಾರೆಂದು ಜೈಲ್ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಚಂದ್ರಶೇಖರ್ ಜೊತೆ ಪ್ರಜ್ವಲ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.